ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಧಾರ್ಮಿಕ ಪ್ರತೀಕರಾದ ಜನವಾರಕ್ಕೆ ಆದ ಅಪಮಾನಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸಿ ಇಂದು ಉಪ ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಪಣೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಬೆಂಗಳೂರು ಮಹಾನಗರ ಮಡಿವಾಳದಲ್ಲಿ ಕೃಪಾನಿಧಿ ಕಾಲೇಜು ಕೇಂದ್ರದಲ್ಲಿ ನಡೆದ ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳು ಧರಿಸಿದ್ದ ಜನವಾರವನ್ನು ತೆಗೆಸುವ ಮುಖಾಂತರ ಅವಹೇಳನ ಮಾಡಲಾಗಿದ್ದು ಎಂಬ ಆರೋಪ ಕೇಳಿಬಂದಿದೆ. ಇದು ಘೋರ ಕೃತ್ಯವಾಗಿದೆ ಮತ್ತು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಆಘಾತ ತರುವಂತಾಗಿದೆ ಹಾಗೂ ಸಂಬಂಧಪಟ್ಟ ವಿದ್ಯಾರ್ಥಿಗಳ ಮನೋಸ್ಥೈರ್ಯ ಹಾಗೂ ಅವರ ಉಜ್ವಲ ಭವಿಷ್ಯಕ್ಕೆ ತೊಂದರೆ ಉಂಟು ಮಾಡುವಂತಾಗಿದೆ. ಈ ಘಟನೆ ಬ್ರಾಹ್ಮಣ ಸಮಾಜದ ಧಾರ್ಮಿಕ ಹಕ್ಕು, ಸಂಸ್ಕೃತಿ ಹಾಗೂ ಆತ್ಮ ಗೌರವಕ್ಕೆ ಧಕ್ಕೆ ತಂದಿರುವುದರಿಂದ ಸಂಕೇಶ್ವರ ಪಟ್ಟಣದ ಬ್ರಾಹ್ಮಣ ಸಮಾಜ ಸಂಘ ಸಂಕೇಶ್ವರ್ ಇದನ್ನು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸುತ್ತದೆ. ಈ ಒಂದು ಘಟನೆ ಪ್ರತಿ ವರ್ಷವೂ ಈ ರೀತಿ ನಡೆಯುತ್ತಿರುವ ಘಟನೆಗಳನ್ನು ನಮ್ಮ ಸಮಾಜ ತೀವ್ರವಾಗಿ ಖಂಡಿಸುತ್ತಿದೆ. ಕಾರಣ ತಪ್ಪಿತಸ್ಥರ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಸಂಕೇಶ್ವರ ಪಟ್ಟಣದ ಬ್ರಾಹ್ಮಣ ಸಮಾಜ ಸಂಘವು ಇಂದು ಮನವಿ ಅರ್ಪಣೆ ಮಾಡುವ ಮೂಲಕ ಈ ಒಂದು ಘಟನೆ ಖಂಡನೆ ಮಾಡಿರುತ್ತದೆ. ಸಂಕೇಶ್ವರ ಪಟ್ಟಣ ಬ್ರಾಹ್ಮಣ ಸಮಾಜದ ವತಿಯಿಂದ ಇವತ್ತು ನಾವು ಜನಿವಾರ ತೆಗೆಸಿದ ಪ್ರಕರಣದ ವಿಷಯವನ್ನು ಖಂಡಿಸಲಿಕ್ಕೆ ಎಲ್ಲರೂ ಇವತ್ತು ಸೇರಿದ್ದೇವೆ. ಮೊನ್ನೆ 2026ರ ಸಿಇಟಿ ಪರೀಕ್ಷೆಯಲ್ಲಿ ಬೆಂಗಳೂರು ಮಹಾನಗರದ ಮಡಿವಾಳದಲ್ಲಿ ಒಂದು ಕೇಂದ್ರದಲ್ಲಿ ವಿದ್ಯಾರ್ಥಿಯೊಬ್ಬರ ಜನಿವಾರವನ್ನು ತೆಗೆಸಿದ ಪ್ರಕರಣ ಬೆಳಕಿಗೆ ಬಂದಿದ್ದು, ಇದು ನಮ್ಮ ಸಮಾಜಕ್ಕೆ ಒಂದು ಥರ ಬಹಳ ಖಂಡನೀಯ ವಿಷಯವಾಗಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಇದೇ ರೀತಿ ಜನಿವಾರ ತೆಗೆಸಿದ ಪ್ರಕರಣ ಹೋದ ವರ್ಷದ ಸಿಇಟಿ ಪರೀಕ್ಷೆಯಲ್ಲಿಯೂ ಸಹ ಕಲಬುರಗಿ, ಯಾದಗಿರಿ, ಧಾರವಾಡ ಇಲ್ಲೆಲ್ಲ ನಡೆದಿತ್ತು. ಆವಾಗಲೂ ಸಹ ಇಡೀ ರಾಜ್ಯದ ತುಂಬ ಎಲ್ಲ ಬ್ರಾಹ್ಮಣ ಸಮಾಜದ ಜನರು ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ಇದೊಂದು ಭಾಳ ಘೋರ ಕೃತ್ಯ, ಇದು ಒಂದು ಸಮಾಜವನ್ನು ತಗೊಳ್ಳದಂತಾಗುತ್ತದೆ. ಇದನ್ನು ನೀವು ತೀವ್ರವಾಗಿ ಖಂಡಿಸುವ ಜೊತೆಗೇ ವಿಶೇಷವಾಗಿ ಆ ಮೇಲ್ವಿಚಾರಕರನ್ನು ತಕ್ಷಣ ಅವರ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹೋದ ವರ್ಷವೂ ಮನವಿ ಮಾಡಿದ್ವಿ. ಅದೇ ರೀತಿ ಈ ವರ್ಷ ಇಂಥ ಘಟನೆ ನಡೀಲಿಕ್ಕಿಲ್ಲ ಅಂತ ಅನಿಸಿತ್ತು. ಆದರೆ ಮೊನ್ನೆ ಈ ಘಟನೆಯಿಂದ ನಮಗೆ ತುಂಬ ನೋವಾಗಿದೆ. ವಿಶೇಷವಾಗಿ ಬ್ರಾಹ್ಮಣ ಸಮಾಜ ಹಾಗೂ ಸಾಮಾನ್ಯವಾಗಿ ಎಲ್ಲರೂ ಸೇರಿ ಈ ರಾಜ್ಯಾದ್ಯಂತ ಜನರು ಇದನ್ನು ಖಂಡಿಸಿದ್ದಾರೆ. ಒಂದು, ಆ ವಿದ್ಯಾರ್ಥಿಯ ಮಾನಸಿಕ ಸ್ಥೈರ್ಯವನ್ನು ನೀವು ಹಾಳು ಮಾಡ್ತೀರಿ, ಅಲ್ಲದೇ ಆ ವಿದ್ಯಾರ್ಥಿಯ ಭವಿಷ್ಯವನ್ನು ಸಹ ಹಾಳು ಮಾಡ್ತೀರಿ. ಈ ರೀತಿಯ ಪ್ರಕರಣಗಳು ನಡೀಬಾರ್ದು. ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಮೇಲ್ವಿಚಾರಕರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಹಾಗೂ ಇದೇ ರೀತಿ ಇನ್ನು ಮುಂದೆ ಇಂಥ ಪ್ರಕರಣಗಳು ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳುವಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಈ ಮನವಿಯನ್ನು ಮಾನ್ಯ ಉಪ ತಹಶೀಲ್ದಾರರು ಸಂಕೇಶ್ವರ ಮೂಲಕ ಈ ಮನವಿಯನ್ನು ಕೊಳ್ಳಲಿಕ್ಕೆ ಬಂದಿದ್ದು ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಮತ್ತು ಈ ಪ್ರಕರಣಗಳು ಮುಂದೆ ನಡೀಲಿಕ್ಕಿಲ್ಲ ಅನ್ನುವಂಥ ಒಂದು ಆಶೆಯನ್ನು ನಾವು ಹೊಂದಿದ್ದೇವೆ. ಧನ್ಯವಾದಗಳು. ಉಪಸ್ಥಿತಿ ಮಾನ್ಯ ಉಪ ತಹಶೀಲ್ದಾರರು ಶ್ರೀ CA ಪಾಟೀಲ್ ಸರ್, ಸಂಕೇಶ್ವರ್ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಸುಹಾಸ್ ಕುಲಕರ್ಣಿ, ಉಪಾಧ್ಯಕ್ಷರು ಆನಂದ್ ವಡೇರ್, ಕಾರ್ಯದರ್ಶಿ ವಾಮನ್ ಪುರಾಣಿಕ್, ಮುಖಂಡರಾದ ಡಾಕ್ಟರ್ ಗಿರೀಶ್ ಕುಲಕರ್ಣಿ, ವಿವೇಕ್ ಗಲಗಲಿ, ಯೋಗೇಶ್ ಭಿಡೆ, ಪ್ರಕಾಶ್ ಹುದ್ದಾರ್, ಬಾಳಾಸಾಹೇಬ್ ತೋರೋ, ನಿತಿನ್ ನಾಡಗೌಡ, ಜೀವನ್ ನಿರ್ಲಿಕರ್, ಅವಧೂತ್ ಜೋಶಿ, ಅಕ್ಷಯ್ ಕುಲಕರ್ಣಿ, ವಿನಾಯಕ್ ಕುಲಕರ್ಣಿ, RK ದೇಶಪಾಂಡೆ, ಪಾಂಡುರಂಗ್ ಕೆ ಕುಲಕರ್ಣಿ ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್.